ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೇ, ಯಾರೆಲ್ಲ ನಮ್ಮ ಚಾನಲ್ನ ಮೊದಲದಾಗ ವೀಕ್ಷಿಸ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇವತ್ತು ನಾವು ಹೇಳ್ತಿರೋ ಅಂತಹ ನೋಟಿಫಿಕೇಶನ್ ಬಂದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಗ್ಗೆ ಆಗಿರುತ್ತೆ. ಇದರಲ್ಲಿ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ಬಿಟ್ಟು ಕೆಲವು ವೇಕೆನ್ಸೀಸ್ ಅನ್ನು ಕರೆದಿದ್ದಾರೆ. ಅದು ಬೆಂಗಳೂರು ಕಾಂಪ್ಲೆಕ್ಸ್ ಅಲ್ಲಿ ಮಾತ್ರ. ಅಂದ್ರೆ ನಮ್ಮ ಬೆಂಗಳೂರಲ್ಲಿ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಬೇಸಿಸ್ ಮೇಲೆ ಅವರು ಕೆಲವು ನೋಟಿಫಿಕೇಶನ್ ಅನ್ನು ಕರೆದಿದ್ದಾರೆ. ಯಾವ ಯಾವ ಪೋಸ್ಟ್ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಇದಕ್ಕೆ ಅನ್ನೋದು ನೋಡುವ. ಓಕೆ, ನೋಡಿ, ಡೆಪ್ಯೂಟಿ ಮ್ಯಾನೇಜರ್ ಅನ್ನೋದು ಪೊಸಿಷನ್ ಇನ್ ನೇಮ್. ಡೆಪ್ಯೂಟಿ ಮ್ಯಾನೇಜರ್ ಗ್ರೇಡ್ ಬಂದ್ಬಿಟ್ಟು E2 ಅಂತ ಇರುತ್ತೆ. ಓಕೆ, ಅಂಡ್ ಎಷ್ಟು ಪೋಸ್ಟ್ ಇದಾವೆ ನೋಡಿ, 28 ಪೋಸ್ಟ್. FTEC ಅಂತ ಕೊಟ್ಟಿದ್ದಾರೆ. ಅದು ಯಾರಿಗೆ? ಸಿವಿಲ್ ಅವ್ರಿಗೆ. BE, BTech, BSc ಇಂಜಿನಿಯರಿಂಗ್ ಇನ್ ಸಿವಿಲ್ ಮಾಡಿದ್ರು ಸಹ ಎಲಿಜಿಬಲ್ ಇದ್ದಾರೆ. ಅಂಡ್ 4 ವೇಕೆನ್ಸಿ ಆರ್ಕಿಟೆಕ್ಚರ್ ಇದೆ. ಅಂಡ್ 3 ವೇಕೆನ್ಸೀಸ್ MSc ಇನ್ ಹಾರ್ಟಿಕಲ್ಚರ್ ಅವ್ರಿಗಿದೆ. ಅಂಡ್ ಫಸ್ಟ್ ಕ್ಲಾಸ್ ಪರ್ಸೆಂಟೇಜ್ ಕಂಪಲ್ಸರಿ ತೆಗೆದಿರಬೇಕು. ಓಕೆ, ಫಸ್ಟ್ ಕ್ಲಾಸ್ಗಿಂತೂ 0.01% ಕಡಿಮೆ ಇದ್ರು ಸಹ ಎಲಿಜಿಬಲ್ ಇರಲ್ಲ, ನೆನಪಲ್ಲಿ ಇರಲಿ. ಅಂಡ್ ಬೇಸಿಕ್ ಪೇ ಬಂದು 40,000 ಬೇಸಿಕ್ ಪೇ ಇರುತ್ತೆ. 40,000 ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಏನಿಲ್ಲ ಅಂತಂದ್ರು ಇದರ 1.2 ಟೈಮ್ಸ್ ಮಾಡ್ಕೋಬಹುದು ಗೈಸ್, ಆರಾಮಾಗಿ 80-85,000 ತನಕ ಬರುತ್ತೆ. ಓಕೆ, ಅಂಡ್ ಟೆನ್ಯೂರ್ ಆಫ್ ಎಂಪ್ಲಾಯ್ಮೆಂಟ್ ನೋಡಿ, ಎಷ್ಟು ವರ್ಷ? 5 ವರ್ಷ ಅವಧಿ. ಓಕೆ, ಅಂಡ್ ವಿಚ್ ಇಸ್ ಎಕ್ಸ್ಟೆಂಡಬಲ್ ಅಪ್ ಟು 2 years, ಅಂದ್ರೆ 5+2 ಅಂತ ನೀವು ತಗೋಬಹುದು. 7 years ತನಕ ನಿಮ್ಗೆ ಎಲಿಜಿಬಿಲಿಟಿ ಇರುತ್ತೆ. ಅಂಡ್ ಅದರ್ ಅಲಯನ್ಸಸ್ ಸಹ ಸಿಗುತ್ತೆ. ಸೇಮ್ ಕಂಪ್ನಿ ಅಪ್ಲೈ ತರನೇ ಇರ್ತೀರಾ ಗೈಸ್. ನೋಡಿ, ಅದರ್ ಅಲಯನ್ಸಸ್ ಅಂದ್ರೆ ಬೇಸಿಕ್ ಪೇ ಜೊತೆಗೆ ಇನ್ ಅಡಿಷನ್ ಟು ಬೇಸಿಕ್ ಪೇ ಡಿಯರೆನ್ಸ್ ಅಲಯನ್ಸ್ ಇರುತ್ತೆ, HRA ಇರುತ್ತೆ, 35% ಆಫ್ ಆನ್ಯುವಲ್ ಬೇಸಿಕ್ ಪೇನು ಇರುತ್ತೆ, PRPನೂ ಕೊಡ್ತಾರೆ, ಪರ್ಫಾರ್ಮೆನ್ಸ್ ರಿಲೇಟೆಡ್ ಪೇ, ಗ್ರೂಪ್ ಲೈಫ್ ಇನ್ಸೂರೆನ್ಸ್ ಎಲ್ಲ ನಾರ್ಮಲ್. ಈ ಈ ಕಂಪನಿ ಎಂಪ್ಲಾಯೀಸ್ ಯಾರೆಲ್ಲ ಇರ್ತಾರೆ, ಪರ್ಮನೆಂಟ್ ಎಂಪ್ಲಾಯೀಸ್, ಅವ್ರಿಗೆ ಏನ್ ಕೊಡ್ತಾರೆ ಅದೆಲ್ಲಾನು ನಿಮಗೆ ಸಿಗುತ್ತೆ. ಓಕೆ, ಅದರಲ್ಲಿ ಯಾವುದೇ ತರ ತೊಂದರೆ ಇಲ್ಲ. ಅಂಡ್ ಏಜ್ ಲಿಮಿಟ್ ಬಂದ್ರೆ ವೆರಿ ಇಂಪಾರ್ಟೆಂಟ್. ಫಾರ್ ದ ಅಬೋವ್ ಪೋಸ್ಟ್ ಈಸ್ 28 years. ಅಪ್ಪರ್ ಏಜ್ ಲಿಮಿಟ್ ಫಾರ್ ಜನರಲ್ ಕ್ಯಾಂಡಿಡೇಟ್ಸ್. ಜನರಲ್ ಕ್ಯಾಂಡಿಡೇಟ್ಸ್ ಅದು 28 ವರ್ಷ. ಅಂಡ್ ಅದರ್ ಕ್ಯಾಂಡಿಡೇಟ್ಸ್ OBC ಆದ್ರೆ 3 ವರ್ಷ ಎಲಿಜಿಬಲ್ ಇದು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. 28+3 31 years. ಅಂಡ್ SC/ST ಗೆ 5 years ಅಂದ್ರೆ 33 years. ಅಂಡ್ ನಂತರ ಇನ್ನು PWD ಅಂದ್ರೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಓಕೆ, ಅಂಡ್ ಕ್ವಾಲಿಫಿಕೇಶನ್ ನೀವು ಆಲ್ರೆಡಿ ನೋಡಿದ್ರ, ಬ್ಯಾಚುಲರ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಇರ್ಬೋದು, ಆರ್ಕಿಟೆಕ್ಚರ್ ಇರ್ಬೋದು, MSc ಇನ್ ಹಾರ್ಟಿಕಲ್ಚರ್ ಇರ್ಬೋದು, ನೀವೆಲ್ಲ ಅಪ್ಲೈ ಮಾಡ್ಕೋಬಹುದು. ಓಕೆ, ಅಂಡ್ ಇದಾದ ನಂತರ ಇದು ಸೆಲೆಕ್ಷನ್ ಪ್ಯಾಟರ್ನ್ ಹೇಗಿರುತ್ತೆ, ಮೆಥಡ್ ಆಫ್ ಸೆಲೆಕ್ಷನ್ ನೋಡಿ. ಮೆಥಡ್ ಆಫ್ ಸೆಲೆಕ್ಷನ್ ಬಂದು ಕ್ಯಾಂಡಿಡೇಟ್ಸ್ ಯಾರೆಲ್ಲ ಮೀಟ್ ಮಾಡ್ತೀರಾ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕಿರೋರಿಗೆ ಫಸ್ಟ್ ರಿಟರ್ನ್ ಟೆಸ್ಟ್ ನ ಕಾಲ್ ಮಾಡ್ತಾರೆ, ಶಾರ್ಟ್ ಲಿಸ್ಟ್ ಮಾಡ್ತಾರೆ. ರಿಟರ್ನ್ ಟೆಸ್ಟ್ ಅಲ್ಲಿ ಯಾರೆಲ್ಲ ಸೆಲೆಕ್ಷನ್ ಅಂದ್ರೆ ಮಿನಿಮಮ್ 35 ಮಾರ್ಕ್ಸ್ ಫಾರ್ ಜನರಲ್ OBC ಕ್ಯಾಟಗರಿ ಯಾರೆಲ್ಲ ತೆಗಿತೀರಾ ಅವ್ರನ್ನ ಇಂಟರ್ವ್ಯೂಗೆ ಕರೀತಾರೆ ಅನ್ಮಾತು. ಓಕೆ, ಅವ್ರನ್ನ ಇಂಟರ್ವ್ಯೂ ಕರೀತಾರೆ. ಅಂಡ್ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಇನ್ ರಿಟರ್ನ್ ಟೆಸ್ಟ್ ನೋಡಿ, ಕ್ಯಾಂಡಿಡೇಟ್ಸ್ ವಿಲ್ ಬಿ ಪ್ರೊವಿಷನಲಿ ಶಾರ್ಟ್ ಲಿಸ್ಟೆಡ್ ಇನ್ ದ ರೇಷಿಯೋ ಆಫ್ 1:5. ಸೊ ಇಂಟರ್ವ್ಯೂಗೆ 1:5 ರೇಷಿಯೋನಲ್ಲಿ ಕರೀತಾರೆ. ಅದಾದ ನಂತರ ಇಂಟರ್ವ್ಯೂ ಮತ್ತೆ ರಿಟರ್ನ್ ಟೆಸ್ಟ್ ಎರಡರಲ್ಲೂ ಸ್ಕೋರ್ ನೋಡ್ಕೊಂಡ್ಬಿಟ್ಟು ನಿಮಗೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ರೆಡಿ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಅಂಡ್ ಇಂಟರ್ವ್ಯೂ ನೋಡಿ, ಇಂಟರ್ವ್ಯೂ ಎಷ್ಟು ಮಾರ್ಕ್ಸ್ ಇರುತ್ತೆ, ವೈಟೇಜ್ ಆಫ್ ರಿಟರ್ನ್ ಟೆಸ್ಟ್ ನ 85 ಮಾರ್ಕ್ಸ್ ತಗೊಂತಾರೆ. ಅಂಡ್ ಇಂಟರ್ವ್ಯೂ 15 ಮಾರ್ಕ್ಸ್ ತಗೊಂತಾರೆ. ಟೋಟಲ್ ಒಟ್ಟಲ್ಲಿ 100 ಮಾರ್ಕ್ಸ್ಗೆ ನಿಮ್ಮ ಸೆಲೆಕ್ಷನ್ ನಡೆಯುತ್ತೆ. ಸೊ ಈಗ ರಿಟರ್ನ್ ಟೆಸ್ಟ್ ಅಂದ್ರೆ ಏನೇನಿರುತ್ತೆ, 90 ಮಿನಿಟ್ಸ್ ರಿಟರ್ನ್ ಟೆಸ್ಟ್ ಇರುತ್ತೆ, ಕಂಪ್ರೈಸಿಂಗ್ ಆಫ್ 85 ಕ್ವಶನ್ಸ್. ಅದರಲ್ಲಿ ಟೆಕ್ನಿಕಲ್ ಇರುತ್ತೆ, ಜನರಲ್ ಆಪ್ಟಿಟ್ಯೂಡ್ ಇರುತ್ತೆ, ಅಂಡ್ ಎಲ್ಲಾನು ನಿಮಗೂ 1 ಮಾರ್ಕ್ ಈಚ್ ಇರುತ್ತೆ. ಓಕೆ, ಇಷ್ಟು ಮಾಹಿತಿ ಗೈಸ್ ರಿಲೇಟೆಡ್ ಟು ದ ಸೆಲೆಕ್ಷನ್ ಪ್ಯಾಟರ್ನ್. ಇದಾದ ನಂತರ ನಿಮ್ಮ ಸಿಲೆಬಸ್ ಬಂದ್ಬಿಟ್ಟು ಆಸ್ ಪರ್ ಬೇಸ್ಡ್ ಆನ್ ನಿಮ್ಮ ಪ್ರೊಫೆಷನಲ್ ನಾಲೆಡ್ಜ್ ಏನಿರುತ್ತೆ ಅದೇ ಇರುತ್ತೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಿಲೆಬಸ್ ಫಾರ್ ರಿಟರ್ನ್ ಟೆಸ್ಟ್ ವಿಲ್ ಬಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತವೆ, ಮೋಸ್ಟ್ಲಿ ಕೋರ್ ಇಂಜಿನಿಯರಿಂಗ್ ಬೇಸ್ಡ್ ಆನ್ ದ ಡಿಗ್ರಿ ಲೆವೆಲ್. ಓಕೆ, ಅಂಡ್ ಜನರಲ್ ಆಪ್ಟಿಟ್ಯೂಡ್ ಸಹ ಇರುತ್ತೆ ಅದ್ರ ಜೊತೆಯಲ್ಲಿ. ಅಂಡ್ ನಂತರ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತದೆ. ಓಕೆ, ಅಂಡ್ ಹೇಗೆ ಅಪ್ಲೈ ಮಾಡಬೇಕು, ಆನ್ಲೈನ್ ಮೂಲಕನೇ ಅಪ್ಲೈ ಮಾಡಬೇಕು. ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಅಪ್ಲೈ ಮಾಡಬಹುದು. ಓಕೆ, ಅಂಡ್ ಇದಾದ ನಂತರ ಇನ್ನ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲಾನು ನೀಟಾಗಿ ಕ್ಲಿಯರ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಅಂಡ್ ಅಪ್ಲಿಕೇಶನ್ ಫೀ ಬಂದು ನೋಡಿ 400 ರೂಪಾಯಿ ಇದೆ. ಓಕೆ, ಯಾರಿಗೆ? ಡೆಪ್ಟಿ ಮ್ಯಾನೇಜರ್ ಪೋಸ್ಟ್ ಯಾರೆಲ್ಲ ಅಪ್ಲೈ ಮಾಡ್ತಾ ಇದ್ದೀರಾ, ಜನರಲ್ ಮೆರಿಟ್, ಯಾವುದು ಅನ್ರಿಸರ್ವ್ಡ್ ಅಂಡ್ EWS ಇವರೆಲ್ಲ, ಅಂಡ್ ಈವನ್ OBC ಸಹ ಇವರೆಲ್ಲರಿಗೂ ಇದೇ ರೇಟ್ ಇರುತ್ತೆ. ಅಂಡ್ ಎಕ್ಸ್ ಸರ್ವಿಸ್ಮೆನ್ PWD SC/ST ಅವರಿಗೆ ಎಕ್ಸಮ್ಟೆಡ್, ಏನ್ ಫೀ ಏನು ಯಾವುದೇ ತರ ಫೀ ಇರಲ್ಲ. ಓಕೆ, ಮೇಕಿಂಗ್ ಪೇಮೆಂಟ್ ಸಹ ಅವ್ರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಈ ಇನ್ಸ್ಟ್ರಕ್ಷನ್ ಪ್ರಕಾರನೇ ನೀವು ಪೇ ಮಾಡ್ಬೇಕು. ಇಲ್ಲಿ ನೋಡಿ, ಈ ಲಿಂಕ್ ಇದೆ, ಈ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಆ ಮೂಲಕನೇ ನೀವು ಫೀನ ಪೇ ಮಾಡಿ. ಆ ಫೀ ಪೇ ಮಾಡ್ಬೇಕಾದಾಗ ಇಲ್ಲೊಂದು ಸ್ಟೆಪ್ ಪ್ರೊಸೀಜರ್ ಕೊಟ್ಟಿದ್ದಾರೆ, ರಿಕ್ರೂಟ್ಮೆಂಟ್ ನೋಡಿ, ಇದೇನೆ ಸೆಲೆಕ್ಟ್ ಮಾಡ್ಬೇಕು ನೀವು.
ಫಿಕ್ಸ್ಡ್ ಟೆನ್ಯೂರ್ ಇಂಜಿನಿಯರ್ಸ್ ಫಾರ್ CS ಬಾರ್ CO ಬೆಂಗಳೂರು ಕಾಂಪ್ಲೆಕ್ಸ್ ಅನ್ನೋದು ಸೆಲೆಕ್ಟ್ ಮಾಡಬೇಕು. ನಂತರನೇ ನೀವು ಪೇಮೆಂಟ್ ಡೀಟೇಲ್ಸ್ನ ತುಂಬಿಬಿಟ್ಟು ಪೇ ಮಾಡಬೇಕಾಗುತ್ತೆ. ಇದಲ್ಲದೆ ಬೇರೆ ಯಾವ್ದಾದ್ರು ತುಂಬಿದ್ರಿಂದ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗಲ್ಲ, ನೆನಪಲ್ಲಿರಲಿ. ಇದೊಂದು ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ವಿದ್ಯಾರ್ಥಿಗಳು ಮಿಸ್ ಮಾಡ್ಕೊಂಡ್ಬಿಟ್ಟು ಎಷ್ಟೋ ಜನರದು ಶಾರ್ಟ್ ಲಿಸ್ಟೇ ಆಗಿಲ್ಲ, ರಿಟರ್ನ್ ಟೆಸ್ಟ್ಗೆ ಶಾರ್ಟ್ ಲಿಸ್ಟ್ ಆಗಿಲ್ಲ, ಆ ಥರನೂ ಸಂದರ್ಭಗಳು ತುಂಬಾ ಜನರದು ಆಗಿದೆ. ಓಕೆ, ಅಂಡ್ ಇದಾದ ನಂತರ ಇನ್ನಷ್ಟೇ ಗೈಸ್. ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂತಂದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಐ ವಿಲ್ ಆಲ್ವೇಸ್ ಬಿ ಅವೈಲೇಬಲ್ ಟು ರೆಸ್ಪಾಂಡ್ ಟು ಯುವರ್ ಕ್ವೀರೀಸ್. ಓಕೆ, ಅಂಡ್ ಹೆಚ್ಚಿನ ಮಾಹಿತಿ ಬೇಕಿತ್ತಂತಂದ್ರೆ ನೀವು ಈ ಪರ್ಟಿಕ್ಯುಲರ್ ಇಮೇಲ್ ಐಡಿಗೂ ಸಹ HR ಅವ್ರದ್ದು ಇಮೇಲ್ ಐಡಿ hrcsg@bell.co.in ಅಂತೇಳಿ ಇವ್ರಿಗೂ ಸಹ ನೀವು ಕಳಿಸ್ಬೋದು, ಏನಾದ್ರು ಕ್ವೀರೀಸ್ ಇತ್ತು ಅಂತಂದ್ರೆ ಆಫ್ಟರ್ ಗೋಯಿಂಗ್ ಥ್ರೂ ದಿಸ್ ನೋಟಿಫಿಕೇಶನ್. ಇನ್ನು ಏನಾದ್ರು ಎಕ್ಸ್ಟ್ರಾ ತಿಳ್ಕೊಬೇಕಂತಂದ್ರೆ, ಇಲ್ಲ ನನಗೆ ಕೊಟ್ಟಿರೋ ಮಾಹಿತಿ ಕರೆಕ್ಟ್ ಆಗಿದೆ, ನಾನು ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ಳಲು ಸ್ಟಾರ್ಟ್ ಮಾಡ್ಕೊತೀನಿ ಅಂತಂದ್ರೆ ನೀವು ಸ್ಟಾರ್ಟ್ ಸಹ ಮಾಡ್ಕೋಬಹುದು, ಈಗಲೇ ಶುರು ಮಾಡ್ಕೊಳ್ಳಿ. ಓಕೆ, ದಟ್ ಈಸ್ ಮಚ್ ಬೆಟರ್. ಅಂಡ್ 7 ವರ್ಷ ಅವಧಿ ಗೈಸ್, ಸೇಮ್ ಆಸ್ ಫ್ರೆಶರ್ ಪರ್ಮನೆಂಟ್ ಎಂಪ್ಲಾಯೀಸ್ಗೆ ಏನಿರುತ್ತೆ ಅದೇ ತರನೇ ಇದನ್ನು ಸಹ ಇರುತ್ತೆ. ಯಾವುದೇ ತರ ತೊಂದರೆ ಇಲ್ಲ, ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು. ಅದರಲ್ಲಿ ಜಾಯ್ನ್ ಆಗಿದ ನಂತರ ಬೇರೆ ಬೇರೆ ಎಕ್ಸಾಮು ಸಹ ನೀವು ಬರ್ಕೊಂಡು ಮೂವ್ ಆಗ್ಬೋದು, ಯಾವುದೇ ತರ ತೊಂದರೆ ಇರಲ್ಲ. ಓಕೆ ಗೈಸ್, ಅಂಡ್ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ಕಮೆಂಟ್ ಮಾಡಿ, ಐ ವಿಲ್ ರೆಸ್ಪಾಂಡ್. ಅಂಡ್ ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಅಂಡ್ ಈ ವಿಡಿಯೋನಲ್ಲಿ ಕೊಟ್ಟಿರೋಂಥ ಮಾಹಿತಿ ಲೈಕ್ ಆಗಿದ್ದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್ ಗೈಸ್. ಗುಡ್ ಡೇ, ಟೇಕ್ ಕೇರ್, ಬೈ.